ಇವತ್ತು ನಮ್ಮ ಪರಮ ಪೂಜ್ಯರ 118ನೆಯ ಜನ್ಮದಿನೋತ್ಸವದ ಮುನ್ನಾ ದಿನ. ಪುನೀತ್ ತಂಡದವರೆಲ್ಲರೂ ಕೂಡ ಕಲಾವಿದರು. ಅದಕ್ಕೆ ಪೋಷಣೆಯನ್ನು ಮಾಡಿದಂಥವರು ನಮ್ಮ ಚಾಣಕ್ಯ ಆಸ್ಪತ್ರೆಯ ಡಾಕ್ಟರ್ ನಾಗಭೂಷಣ್ ಗುಬ್ಬಿಯವರು. ಇವರೆಲ್ಲರೂ ಒಟ್ಟಾಗಿ ಸೇರಿ ಒಂದು ವಿಶೇಷವಾದಂತಹ ರಂಗಕಲೆಯೊಳಗೆ ರಂಗವಲ್ಲಿ ಪುಡಿಯಲ್ಲಿ ಪೂಜ್ಯರ ಚಿತ್ರಣವನ್ನು ಬಿಡಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಶಿವಾನಂದ ಅನ್ನುವಂತಹವರು ಮಠದ ಮುಂದೆ ಒಂದು ಚಿಕ್ಕದಾಗಿ ಪ್ರತಿ ವರ್ಷ ಅವರೇ ಬಂದು ವಾಲಂಟಿಯಾಗಿ ಬಿಡಿಸಿರುವಂಥವ್ರು. ಅದು ಈಗಲೂ ಅವರು ಈ ವರ್ಷನೂ ಮಾಡಿ ಹೋಗಿದ್ದಾರೆ. ಈ ಸರಿ ವಿಶೇಷವಾಗಿ ಬಹಳ 100 ಅಡಿ ಅಗಲ, ಒಂದು 40-50 ಅಡಿ ಅಗಲದಲ್ಲಿ ಪರಮ ಪೂಜ್ಯರ ಈ ಒಂದು ಬೃಹತ್ ಚಿತ್ರಣವನ್ನು ರಂಗವಲ್ಲಿ ಪುಡಿಯೊಳಗೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ಅವರ ಒಂದು ಪ್ರೀತಿ ಭಕ್ತಿಯ ಪ್ರತೀಕವಾಗಿ ಅವರೆಲ್ಲರೂ ಕೂಡ ಒಂದು ದಿವಸ ನಿನ್ನೆ ರಾತ್ರಿಯಿಂದ ಶ್ರಮಪಟ್ಟು ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅದನ್ನು ಕಷ್ಟಪಟ್ಟೆಲ್ಲ ತಂಡದವರು ಬಹಳ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಕೆಳಗಿನಿಂದ ನೋಡೋದಕ್ಕಿಂತಲೂ ಮೇಲಿನಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಅದು ಕೆಳಗೆ ನಿಂತರೆ ಏನೋ ಕಣ್ಣಂಗೆ ಒಂದು ಕಡೆ ಕಾಣಿಸ್ತದೆ, ಆದರೆ ಮೇಲಿನಿಂದ ನೋಡಿದಾಗ ಬಹಳ ವಿಶೇಷವಾದಂಥ ಚಿತ್ರಣ ಕಾಣ್ತದೆ. ಈಗಾಗಲೇ ಅವರು ಮಂತ್ರಾಲಯದಲ್ಲಿ ಬೇರೆ ಬೇರೆ ಕಡೆ ಇಂತಹ ಚಿತ್ರಣವನ್ನು ಮಾಡಿರುವಂತಹವರು ಈ ವರ್ಷ ಶ್ರೀಮಠಕ್ಕೆ ಬಂದು ಒಂದು ರಂಗವಲ್ಲಿಯ ಚಿತ್ರಣವನ್ನು ಬಿಡಿಸಿದ್ದಾರೆ. ಬಹಳ ವಿಶೇಷವಾಗಿರುವಂತಹ ಚಿತ್ರ ಇದು. ಇದನ್ನು ಬಿಡಿಸಿರುವಂತಹ ಪುನೀತ್ ತಂಡದವರಿಗೆ ನಾನು ಅಭಿನಂದಿಸ್ತಾ, ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ ನಮ್ಮ ಡಾಕ್ಟರ್ ಚಾಣಕ್ಯ ಆಸ್ಪತ್ರೆಯ ನಾಗಭೂಷಣ್ ಅವರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇದನ್ನು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಈ ಒಂದು ಕಾರ್ಯವನ್ನು ಮಾಡಿರುವಂತಹ ಅವರೆಲ್ಲರ ತಂಡಕ್ಕೆ ಪರಮ ಪೂಜ್ಯರ ಆಶೀರ್ವಾದ, ದೈವದ ಅನುಗ್ರಹ ಇರಲಿ ಅಂತ ಹಾರೈಸ್ತಾರೆ.